ಹಿರಿಯ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೋಧಕರಾದ ಎಂ ರಾಜು ಅವರ ಪರವಾಗಿ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತವಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಪದ್ಮ ಅವರ ಜೊತೆಯಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳುವ. ಇದಿರಲ್ಲ, ಇಲ್ಲದ ಪಕ್ಷದಲ್ಲಿ ಹಿರಿಕರಾದ ವಿಜಯ್ ಕುಮಾರ್ ಅವರ ಜೊತೆಯಲ್ಲಿ ಪ್ರಾರ್ಥಿಸಿಕೊಳ್ಳುವ. ವಂದನೆಗಳು ಎಲ್ಲರಿಗೂ ಕಥನ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧನು ಪರಲೋಕದಲ್ಲಿ ಆಸನಾಗಿರುವ ಸರ್ವಶಕ್ತನಾಗಿರುವ ತಂದೆಯಾದ ದೇವರೇ, ನಿನ್ನ ಪಾದದ ಅಡಿದಾವರಲ್ಲಿ ಇಗೋ ಸ್ವಾಮಿ, ನಾವು ಅಪ್ಪ ತಂದೆಯಿಂದ ನಿನ್ನಲ್ಲಿ ಬೇಡಿಕೊಳ್ಳುವಂತಹ ಬಡಪಾಪಿಗಳಾದ ನಮ್ಮನ್ನು ಕರುಣಿಸಿ ಸಂರಕ್ಷಿಸಿ ನಡೆಸಿ ಕಾಯುವ ದೇವರು ಆಗಿದ್ದೀರಿ. ಕಳೆದ ದಿನಮಾನಗಳಲ್ಲಿ ನಮ್ಮನ್ನು ಸಂರಕ್ಷಿಸಿ ಇವತ್ತು ಬೆಳಗಿನ ಸಂಜೆವರೆಗೂ ನಿನ್ನ ಕೃಪೆಯಿಂದ ಪರಾಮರಿಸಿ ಒಂದು ಚಿಕ್ಕ ಹಿಂಡಾಗಿ ಸ್ವಾಮಿ ನಿನ್ನ ನಾಮವನ್ನು ಸೃಷ್ಟಿಸಲು ಕೂಡಿ ಬಂದಿರುವಂತಹ ಎಲ್ಲಾ ನಿನ್ನ ಭಕ್ತರನ್ನು ಅವರ ಆಸಕ್ತಿಯನ್ನು ಮೆಚ್ಚಿ ಅವರಿಗೆ ಬೇಕಾದ ಜ್ಞಾನ, ತಿಳುವಳಿಕೆ, ಬುದ್ಧಿ ಎಲ್ಲವನ್ನು ಕೊಟ್ಟು ಬಲಪಡಿಸುತ್ತದೆ. ಇದನ್ನು ನಡೆಸಿಕೊಡುವಂತಹ ಸಹೋದರಿ ಸುಮಿತಾ ಮ್ಯಾಥಿನವರು ಕೂಡ ನಿನ್ನ ಆಶ್ರಯಿಸಿ ಬಲಪಡಿಸುವ ಜೊತೆಗೆ ಬೋಧಕರನ್ನು ನಿನ್ನ ಆಶ್ರಯಿಸಿ ಭಾಗವಹಿಸುವಂತಹ ಎಲ್ಲಾ ಬೋಧಕರುಗಳಿಗೂ ನೀನು ಪ್ರೋತ್ಸಾಹಿಸುವಂತಹ ಎಲ್ಲಾ ನಿನ್ನ ಭಕ್ತರಿಗೂ ನೀನೇ ಆಶ್ರಯದಾಯಕನಾಗಿದ್ದು ಸಂರಕ್ಷಣೆ ನಡೆಸಬೇಕೆಂದು ಈ ವಾಕ್ಯಗಳ ಆಧಾರದ ಮೇಲೆ ನಾವು ನಿನ್ನ ನಿರೀಕ್ಷೆಯಲ್ಲಿ ಜೀವಿಸ್ತಾ ಸ್ವಾಮಿ ಹೆಚ್ಚಿನ ರೀತಿಯಲ್ಲಿ ನಾವು ನಿನ್ನ ರಾಜ್ಯಕ್ಕೆ ಬಾಧಿರೋ ಮಕ್ಕಳ ಓದಕ್ಕೆ ಬೇಕಾದ ವರದಾನಗಳನ್ನು ಬಂದುಕೊಳ್ಳುವಂತಹ ಒಂದು ಅವಕಾಶದ ಮಾಸಿಕೊಟ್ಟು ಬಲಪಡಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಏನಿನ ಪಾಠ ತೆಗೆದುಕೊಳ್ಳುವವರನ್ನು ಆಶ್ರಯಿಸಿ ಪವಿತ್ರ ಅಭಿಷೇಕಿಸು. ಜೊತೆಗೆ ನಾವು ಹೆಚ್ಚಿನದಲ್ಲಿ ತರಕ ಮಾಡಬಹುದು ಸ್ವಾಮಿ. ಹೆಚ್ಚಿನ ವಾಕ್ಯಗಳನ್ನ ಗುಡಾರ್ಥಗಳನ್ನು ತಿಳಿದುಕೊಂಡು ಸೈತಾನ ಸುಲಭ ರೀತಿಯಲ್ಲಿ ನಾವು ಜಯಿಸುವಂತ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಬಲಪಡಿಸಿ ನಡೆಸಿ ಕಾಯ್ತಾ ಬರಬೇಕೆಂದು ಪ್ರಭು ರಕ್ಷಕನು ಕಾರ್ಯಕರ್ತನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೇನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಹಿರಿಕರಾದ ವಿಜಯ್ ಕುಮಾರ್ ಅವರಿಗೆ ಹೃದಯ ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸುವಂತವಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ನಮ್ಮ ಸಂಗೀತ ಪುಸ್ತಕದಲ್ಲಿ ಕೀರ್ತನೆಯಲ್ಲಿ 267ನೇ ಕೀರ್ತನೆಯನ್ನ ಹಾಡ್ಕೊಳ್ಳೋಣ. ನನ್ ಜೊತೆಯಲ್ಲಿ ನೀವು ಸಹ ಸ್ವರವನ್ನ ಸೇರಿಸಿ. ಮುಂದೆ ಮುಂದೆ ಸಾಗುವೆ ಈ ಯುದ್ಧದೋಳ್, ಧೈರ್ಯದಿಂದ ಸಾಗಿ ನಂಬಿಕೆಯೋಳ್, ಶ್ರೇಷ್ಠ ಹೋರಾಟವಾನ ಮಾಡುವೆ ಯೇಸು ನನ್ನ ಒಲವು. ಮುಂದೆ ಮುಂದೆ ಸಾಗುವೆ ಈ ಯುದ್ಧದೋಳ್, ಧೈರ್ಯದಿಂದ ಸಾಗಿ ನಂಬಿಕೆಯೋಳ್, ಶ್ರೇಷ್ಠ ಹೋರಾಟವಾನ ಮಾಡುವೆ ಯೇಸು ನನ್ನ ಬಾಲವು. ನಾ ಕ್ರಿಸ್ತನ ಸೈನ್ಯದೊಳ್ ಸೇರುವೆ, ನಾ ದೇವರ ಆಯುಧ ಧರಿಸುವೆ, ನಾ ಸೈತಾನ್ ಸಂಗಡ ಹೋರಾಡುವೆ ಯೇಸು ನನ್ನ ಜಯವು. ಮುಂದೆ ಮುಂದೆ ಸಾಗುವೆ ಈ ಯುದ್ಧದೋಳ್, ಧೈರ್ಯದಿಂದ ಸಾಗಿ ನಂಬಿಕೆಯೋಳ್, ಶ್ರೇಷ್ಠ ಹೋರಾಟವಾನ ಮಾಡುವೆ ಯೇಸು ನನ್ನ ಬಲವು. ನಾ ಸತ್ಯದ ನಡುಕಟ್ಟು ಕಟ್ಟುವೆ, ನಾ ನೀತಿಯ ಕವಚವ ಧರಿಸುವೆ, ಸಿದ್ಧ ಮನಸ್ಸೆಂಬ ಕೇರವ ಮೇಟುವೆ ಯೇಸು ನನ್ನ ಸುವಾರ್ತೆ. ಮುಂದೆ ಮುಂದೆ ಸಾಗುವೆ ಯುದ್ಧದೋಳ್, ಧೈರ್ಯದಿಂದ ಸಾಗುವೆ ನಂಬಿಕೆಯೋಳ್, ಶ್ರೇಷ್ಠ ಹೋರಾಟವಾನ ಮಾಡುವೆ ಯೇಸು ನನ್ನ ಬಲವು. ನಾ ನಂಬಿಕೆ ಗುರಾಣಿ ಹಿಡಿಯುವೆ, ನಾ ರಕ್ಷಣೆ ಕವಚ ಶಿರಸ್ತ್ರಣ ಧರಿಸುವೆ, ದೈವ ವಾಕ್ಯದ ಕತ್ತಿಯ ಹಿಡಿಯುವೆ ಯೇಸು ನನ್ನ ರಕ್ಷಕ. ಮುಂದೆ ಮುಂದೆ ಸಾಗುವೆ ಈ ಯುದ್ಧದೋಳ್, ಧೈರ್ಯದಿಂದ ಸಾಗಿ ನಂಬಿಕೆಯೋಳ್, ಶ್ರೇಷ್ಠ ಹೋರಾಟವಾನ ಮಾಡುವೆ ಯೇಸು ನನ್ನ ಬಲವು. ಈ ದಿನದ ಸಭಾಶಾಲೆಯ ಪಾಠವನ್ನ ತಿಳಿಸಿಕೊಡ್ತಕ್ಕಂಥವ್ರು ಬೋಧಕರಾದ ಎಸ್ ಟಿ ಸಾಲಮನ್ ರವರು.
ಈ ದಿನದ ಪಾಠವು ಸೋಮವಾರದ ಪಾಠವಾಗಿದೆ. ನಮ್ಮ ಲೋಕದಲ್ಲಿ ಮಹಾ ಹೋರಾಟದ ಆರಂಭ. ಈ ಒಂದು ಪಾಠವನ್ನ ಕಲಿಸಿಕೊಡ್ತಕ್ಕಂತ ಬೋಧಕರಾದ ಎಸ್ ಎ ಸಾಲಮನ್ ರವರನ್ನು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೋಧಕರಾದ ಎಂ ರಾಜುವರ ಪರವಾಗಿ ಹಾಗೂ ಕನ್ನಡ ಅಂತಾರಾಷ್ಟ್ರೀಯ ಸಭಾಶಾಲೆಯ ಕುಟುಂಬದ ವತಿಯಿಂದ ಪ್ರೀತಿಪೂರ್ವಕವಾಗಿ ಆದರದಿಂದ ಸ್ವಾಗತಿಸುವಂತವಳಾಗಿದ್ದೇನೆ. ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಸಭಾಶಾಲೆಯ ಪಾಠ ಕಲಿಸಿಕೊಡಲು ತಮ್ಮನ್ನು ಸ್ವಾಗತಿಸುತ್ತೇನೆ. ಧನ್ಯವಾದಗಳು ಸಿಸ್ಟರ್. ಬಹಳ ಉತ್ತಮವಾದ ರಾಗವನ್ನ ಹಾಡಿದ್ರಿ. ಪ್ರಾರ್ಥನೆಯನ್ನ ಮಾಡಿರ್ತಕ್ಕಂತ ನಮ್ಮ ಪ್ರಿಯರಾದಂತ ವಿಜಯಕುಮಾರ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಈ ದಿನ ನಿಮ್ಮ ಜೊತೆಯಲ್ಲಿ ವಾಕ್ಯಗಳನ್ನ ಹಂಚಿಕೊಡ್ಲಿಕ್ಕೆ ಅನುಕೂಲ ಮಾಡಿರ್ತಕ್ಕಂತ ಬೋಧಕರಂತ ಎಂ ರಾಜುರವರಿಗೆ ನಾನು ಧನ್ಯನಾಗಿದ್ದೇನೆ. ಪ್ರಾರ್ಥಿಸುವ. ಕೃಪೆಯುಳ್ಳ ದೇವರೇ, ಈ ಸಂಜೆ ವೇಳೆಯಲ್ಲಿ ಸ್ವಾಮಿ, ಹಿಂದಿನ ಪಾಠಗಳನ್ನ ನಾವು ಕಲೀಲಿಕ್ಕೆ ಹೋಗುವಾಗ ನಿನ್ನ ಕೃಪೆ ನಮ್ಮ ಮೇಲೆ ಇರ್ಲಿ. ನಮ್ಮ ಸ್ವಂತ ಜ್ಞಾನದಿಂದಲ್ಲ ಸ್ವಾಮಿ, ನೀನು ನಮ್ಗೆ ಅನುಗ್ರಹಿಸ್ತಕ್ಕಂಥ ಪವಿತ್ರಾತ್ಮನ ವರದ ಜ್ಞಾನದಿಂದ ನಾವು ನಿನ್ನ ವಾಕ್ಯಗಳನ್ನ ಸುಲಲಿತವಾಗಿ ಕಲಿಯುವ ಹಾಗೆ ಮತ್ತು ಕರ್ತನೆ ಅದರ ತಿರುಳುಗಳನ್ನ ನಾವು ತಿಳಿದುಕೊಂಡು ಅದರ ನಡಿಲಿಕ್ಕೆ ನಮಗೆ ಸಹಾಯವನ್ನ ಅನುಕೂಲ ಮಾಡಿ. ಎಲ್ಲ ಘನ ಮಾನ ಮಹಿಮೆಗಳು ನಿಮ್ಗೊಬ್ಬರಿಗೆ ಸಲ್ಲಲಿ. ಕ್ರಿಸ್ತೇಸುವಿನಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಓಕೆ, ಈ ದಿನ ಈಗಾಗಲೇ ಆ ಪಾಠದ ಶಿರೋನಾಮೆಯನ್ನು ಓದಿದ್ದಾರೆ. ನಾನು ನಿಮ್ಮ ಹತ್ರ ಸಭಾಶಾಲೆ ಪುಸ್ತಕಗಳಿದೆ. ಪುಸ್ತಕಗಳು ಇರೋದ್ರಿಂದ ನಿಮ್ಗೆ ನಾನು ಅದನ್ನ ಸ್ವಲ್ಪ ಬಿಟ್ಟು ಬೇರೆ ಕಡೆಗೆ ನಿಮ್ಮ ಮನಸ್ಸನ್ನ ನಾನು ತೆಗೆದುಕೊಂಡು ಅಲ್ಲಿಂದ ನಾವು ನಮ್ಮ ಲೋಕದಲ್ಲಿ ಮಹಾ ಹೋರಾಟ ಇವತ್ತು ಯಾವ ರೀತಿಯಾಗಿ ನಡೀತಾ ಇದೆ, ಅಂದು ಆರಂಭವಾಗಿರ್ತಕ್ಕಂಥದ್ದು, ಏದೇನ್ ತೋಟದಲ್ಲಿ ಆರಂಭವಾಗಿರ್ತಕ್ಕಂಥ ಆ ಮಹಾ ಹೋರಾಟ, ಸತ್ಯ ಮತ್ತು ಅಸತ್ಯದ ಬಗ್ಗೆ ಅಲ್ಲಿ ಹೋರಾಟ ಪ್ರಾರಂಭವಾಯಿತು. ಇದು ನಮ್ಮ ಲೋಕದಲ್ಲಿ, ಇದು ಪ್ರಾರಂಭದಲ್ಲಿ ಪರಲೋಕದಲ್ಲೇ ಇದು ಶುರುವಾಯಿತು. ಇವತ್ತು ನಾವು ಅದರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಕಾಗಿಲ್ಲ. ನಮ್ಮ ಲೋಕದಲ್ಲಿ ಈ ಸೈತಾನನು ತನ್ನ ಕುಯುಕ್ತಿಗಳಿಂದ ತನ್ನ ಒಂದು ಏನಪ್ಪಾ ಅಂತ ಹೇಳಿದ್ರೆ ತನ್ನ ವಿಚಾರಗಳನ್ನ ಜನಗಳಲ್ಲಿ ತುಂಬಿಸಿ ಜನಗಳನ್ನ ಯಾವ ರೀತಿಯಾಗಿ ಮರಳು ಮಾಡತಕ್ಕಂಥದ್ದು ಆತನ ಕೆಲಸ. ದುಷ್ಟತನಕ್ಕೆ ಸೈತಾನನೇ ಕಾರಣ ಅಂತ ನಾವು ನೋಡ್ತೇವೆ, ಹೌದಾ? ಇವತ್ತು ಮುಂಜಾನೆ ಬೋಧಕರು ಬಹಳ ಚೆನ್ನಾಗಿ ವಾಕ್ಯಗಳನ್ನ ಕೊಟ್ರು, ಹೌದಾ? ಎಲ್ಲದಕ್ಕೂ ಈ ದುಷ್ಟತನಕ್ಕೆಲ್ಲದಕ್ಕೂ ಸೈತಾನನೇ ಕಾರಣ ಅಂತ ಹೇಳ್ತಾರೆ. ಅದು ನಾವ್ ಹೇಳೋದಲ್ಲ, ಇಡೀ ಸತ್ಯವೇದ ಹೇಳ್ತದೆ ಮತ್ತು ಅನೇಕರು ಅದನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಬಹಳ ಸಂಕ್ಷಿಪ್ತವಾಗಿ ಇವತ್ತು ಒಂದು ಹೋರಾಟ ನಮ್ಮ ಸಭೆಗಳಲ್ಲಿ ಇವತ್ತು ಇಂಥ ಹೋರಾಟಗಳು ನಡೀತಾನೆ ಇದ್ದಾವೆ. ಆದಿ ಸಭೆಯಲ್ಲಿ ಆದಂತ ಒಂದು ಹೋರಾಟವನ್ನ ಇವತ್ತು ನಾನು, ಯಾಕಂದ್ರೆ ಹಳೆಯ ಒಡಂಬಡಿಕೆನಲ್ಲೂ ಸಾಕಷ್ಟು ಹೋರಾಟಗಳಿದಾವೆ, ಒಳ್ಳೆಯದು ಮತ್ತು ಕೆಟ್ಟದರ ಬಗ್ಗೆ ಸಾಕಷ್ಟು ಹೋರಾಟಗಳು ನಡೀತಾನೆ ಇದ್ದಾವೆ. ಸೈತಾನನು ಬಿತ್ತಿರ್ತಕ್ಕಂತ ಒಂದು ಸುಳ್ಳು ಆದಮ ಅವಳಿಗೆ ಆತನು ಮಾಡಿರ್ತಕ್ಕಂಥ ಒಂದು ಮೋಸ ಇವತ್ತು ಇಡೀ ಪ್ರಪಂಚದ ಎಲ್ಲಾ ಜನತೆಯನ್ನು ಕೂಡ ಅದು ಕಡಸ. ಅದು ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಆತನ ಸ್ವಾಮಿ ಹೇಳ್ತಾನೆ, ಈ ಮರದ ಹಣ್ಣನ್ನ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನೀವು ಈ ಮರದ ಹಣ್ಣನ್ನ, ಮಧ್ಯದಲ್ಲಿ ಇರ್ತಕ್ಕಂಥ ಈ ಮರದ ಹಣ್ಣನ್ನ ನೀವು ತಿನ್ನಬಾರ್ದು. ತೋಟದಲ್ಲಿ ಇರ್ತಕ್ಕಂಥ ಎಲ್ಲಾ ಮರದ ಹಣ್ಣನ್ನ ನೀವು ತಿನ್ಬಹುದು, ಆದ್ರೆ ಈ ಪರ್ಟಿಕ್ಯುಲರ್ ಇಂಥ ಒಂದು ಹಣ್ಣನ್ನ, ಅರಿವನ್ನ ಹುಟ್ಟಿಸ್ತಕ್ಕಂಥ ಈ ಒಳ್ಳೆದರ ಮತ್ತು ಕೆಟ್ಟದರ ಮರದ ಹಣ್ಣನ್ನ ನೀವು ತಿನ್ನಬಾರ್ದು. ತಿಂದಾಗ ನೀವು ಸಾಯ್ತೀರಿ. ಸೈತಾನ ಬಂದು ಅವ್ರನ್ನ ಎಷ್ಟು ಚೆನ್ನಾಗಿ ಮರಳು ಮಾಡ್ತಾನೆ ಅಂತ ಹೇಳಿದ್ರೆ, ಆತನ ಮರಳು ಎಷ್ಟು ಚೆನ್ನಾಗಿ ನಮ್ಮ ಆದಿ ತಂದೆ ತಾಯಿಗಳು ಅರ್ಥ ಮಾಡ್ಕೊಂಡು ಆ ಬಲೆಗೆ ಬಿದ್ದುಬಿಟ್ರು, ಆ ಮೋಸದ ಒಂದು ಬಲೆಗೆ ಬಿದ್ದುಬಿಟ್ರು. ಹೆಂಗೂ ನಾವು ಸಾಯಲ್ಲ,
ದೇವರಂತೆ ನಾವು ಆಗ್ತೇವೆ, ನಮ್ಮ ಕಣ್ಣುಗಳು ತೆರೆಯಲ್ಪಡ್ತವೆ. ಅವ್ರಿಗೇನು ಕಣ್ಣು ಮುಚ್ಚಿತ್ತಂದ್ರೆ ಸೊ ಸ್ವಲ್ಪ ನಮ್ಮ ಆಲೋಚನೆಗಳಲ್ಲಿ ಇವತ್ತು 2 ಹಂತಗಳಲ್ಲಿ ಸೈತಾನನು ನಮ್ಮನ್ನ ಬಹಳ ಆ ಏನೋ ನಮ್ಮ ಕುತಂತ್ರಕ್ಕೆ ಆತನು ಎಳೆದುಕೊಂಡು ಹೋಗ್ತಾ ಇದ್ದಾನೆ. ಮೊದಲನೇದು ಏನಂತ ಹೇಳಿದ್ರೆ, ನಾವು ಏನು ತೀರ್ಮಾನ ಮಾಡ್ತೀವಲ್ಲ ಆ ಕೇಂದ್ರವನ್ನ ಅವನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ರಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಂದೆ ನಾನು ಬರ್ತೀನಿ ಅದಕ್ಕೆ, ಮುಕ್ತಾಯದ ಸಂದರ್ಭದಲ್ಲಿ ನಾನು ತಿಳಿಸ್ತೀನಿ ಅದನ್ನ. ನಾವು ಏನು ತೀರ್ಮಾನ ಮಾಡ್ತೇವೆ ಆ ತೀರ್ಮಾನದ ಕೇಂದ್ರವನ್ನ ಆತನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಇದು ಮೊದಲನೇದು. ಎರಡನೇದು, ನಮ್ಮ ಆಯ್ಕೆಗಳಲ್ಲಿ ಕೆಲವು ಸಾರಿ ನಾವು ತಪ್ಪಾದಂತ ಆಯ್ಕೆಯನ್ನ ಮಾಡ್ಕೊಂಡಾಗ ನಾವು ಎಂತ ಪರಿಣಾಮಕ್ಕೆ ಅಥವಾ ಎಂತ ಕಾರ್ಯಗಳಿಗೆ ನಾವು ಬೀಳ್ತೇವೆ ಎಂಬಂತದ್ದು ನಮ್ಮ ಕಣ್ಣು ಮುಂದೆನೆ ಗೊತ್ತಾಗ್ತದೆ. ಇದ್ರಲ್ಲಿ ಬೇಕಾದಷ್ಟು ಉದಾಹರಣೆಗಳಿದೆ, ಅದನ್ನ ಹೇಳ್ತಾ ಹೋಗ್ಬೋದು, ಅದರ ಸಮಯ ಸಾಲುವುದಿಲ್ಲ. ಆದ್ರೆ ಈ ಹೋರಾಟ ಪರಲೋಕದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಒಂದು ನಿಶ್ಚಳವಾಗಿರ್ತಕ್ಕಂಥ ಈ ಭೂಮಿಗೆ ಬಂತು. ಎಲ್ಲವೂ ಕೂಡ ಒಳ್ಳೇದಾಗಿತ್ತು. ಆ ಒಳ್ಳೇದು ಆಗಿರ್ತಕ್ಕಂಥದ್ದು ಸೈತಾನನು ಮೋಸ ಮಾಡದ್ಮೇಲೆ ಆದಿ ತಂದೆ ತಾಯಿಗಳ ಪಾಪದಿಂದ ಇವತ್ತು ಆ ಮೋಸತನದ ಬಲೆಗೆ ಅನೇಕರು ಬೀಳ್ತಾನೆ ಇದ್ದಾರೆ. ಇದನ್ನ ನೀವು ಒಂದು ಪ್ರಶ್ನೆ ಕೇಳ್ಬೋದು, ಎಲ್ಲವರೆಗೂ ಇರ್ತದೆ ಇದು? ಹೌ ಲಾಂಗ್? ದಾನಿಯೇಲ್ ಗ್ರಂಥದಲ್ಲಿ ನೀವು ಕೇಳಿದಿರಿ, ಅದು ಇದೆಲ್ಲ ದುಷ್ಟತನ ಎಲ್ಲಿವರೆಗಪ್ಪ ಸ್ವಾಮಿ? ನೋಡಿ, ಇದು ಕೊನೆ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕೊನೆ ಆಗ್ಲಿಕ್ಕೆ ಯೇಸು ಸ್ವಾಮಿನೇ ಅದಕ್ಕೆ ಕೊನೆಯನ್ನ ಕಾಣಿಸ್ತಕ್ಕಂತ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಅಲ್ಲಿವರೆಗೂ ನಾವು ಪಾತ್ರಧಾರಿಗಳಾಗಿ ನಾವು ನಡ್ಕೊಂಡು ಹೋಗ್ತಾ ಇರಬೇಕು. ಆದ್ರೆ ನಮ್ಮ ನಂಬಿಕೆಯನ್ನ ನಾವು ಕಳ್ಕೊಳ್ಳದೆ, ನಾವು ಅವಿಶ್ವಾಸದ ದಾರಿಗೆ ಕಾಲಿಡದೆ ದೇವರ ಮೇಲೆ ನಂಬಿಕೆಯನ್ನಿಟ್ಟು ನಾವು ಮುಂದೆ ಸಾಗುವಂತವ್ರಾಗ್ಬೇಕು. ಈ ನಿಟ್ಟಿನಲ್ಲಿ ನಮ್ಮ ಆದಿ ಸಭೆಯಲ್ಲಿ ಒಂದು ಹೋರಾಟ, ಇವತ್ತು ಆ ಹೋರಾಟ ಇವತ್ತು ನಮಗೂ ಕೂಡ ಆಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದು ನಿಮ್ಗೂ ಗೊತ್ತಾಗುತ್ತದೆ ಹೇಗೆ ಈ ಹೋರಾಟ ಇದೆ ಅಂತ ಹೇಳಿ. ಓಕೆ, ನಿಮ್ಮ ಸತ್ಯವೇದಗಳನ್ನ ದಯಮಾಡಿ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ ಕಾಣಿಸುತ್ತೆ. 5ನೇ ಅಧ್ಯಾಯ ಅಪೊಸ್ತಲ ಕೃತ್ಯಗಳು. 1 ನಿಮಿಷ, ಇಲ್ಲಿ ನಾನು ಓದ್ತಕ್ಕಂಥ ಒಂದು ಉದ್ದೇಶ 5ನೇ ಅಧ್ಯಾಯ, 5ನೇ ಅಧ್ಯಾಯ ವಚನ 15. ಹೀಗಿರುವುದರಿಂದ ಜನರು ರೋಗಿಗಳನ್ನು ದೋಲಿಗಳ ಮೇಲೆಯೂ ಹಾಸಿಗೆಗಳ ಮೇಲೆಯೂ ಇಟ್ಟು, ಪೇತ್ರನು ಬರುವ ಹಾಗೆ ಅವನ ನೆರಳು ಇವರಲ್ಲಿ ಯಾವನ ಮೇಲಾದರೂ ಬೀಳಲಿ ಎಂದು ಅವರನ್ನು ಬೀದಿಗೆ ತೆಗೆದುಕೊಂಡು ಬರುತ್ತಿದ್ದರು. ಯೆರೂಸಲೇಮಿನ ಸುತ್ತಲಿರುವ ಊರುಗಳ ಜನರು ಸಹ ರೋಗಿಗಳನ್ನು, ದೆವ್ವಗಳ ಕಾಟವಿದ್ದವರನ್ನು ಹೊತ್ತುಕೊಂಡು ಗುಂಪು ಗುಂಪಾಗಿ ಬರುತ್ತಿದ್ದರು. ಅವರೆಲ್ಲರಿಗೂ ವಾಸಿಯಾಗುವುದು. ನೋಡ್ರಿ, ಇಲ್ಲಿ ಈ ಶಿಷ್ಯರು ಮಾಡ್ತಕ್ಕಂಥ ಈ ಕಾರ್ಯದಲ್ಲಿ ಅವರು ನೆರಳು ಬಿದ್ರು ಸಾಕು. ನೋಡಿ, ಜನರು ದೇವರು ಯಾವ ರೀತಿಯ ಒಂದು ಯೋಜನೆಯನ್ನು ಹಾಕೊಂಡಿದ್ದನು, ಈ ಅಸ್ವಸ್ಥತೆಯನ್ನ ಕೊನೆಗಾಣಿಸ್ಲಿಕ್ಕೆ ದೇವರು ಒಂದು ಯೋಜನೆಯನ್ನ ತನ್ನ ಶಿಷ್ಯರ ಮುಖಾಂತರವಾಗಿ ಹೇಳ್ತಾನೆ. ಜನರೆಲ್ಲರೂ ಕೂಡ ಯೆರೂಸಲೇಮಿನ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲಾ ಜನರು ಕೂಡ ಅಲ್ಲಿಗೆ ಬರ್ತಾ ಇದ್ರು ಅಂತ ಹೇಳ್ತದೆ. ಯಾಕಂದ್ರೆ ರೋಗಿಗಳು ಆಸ್ಪತ್ರೆಗೆ ಹೋಗ್ಬೇಕು, ಆದ್ರೆ ಇಲ್ಲಿ ಸ್ವಸ್ಥರಾಗಲು ಎಲ್ಲಿ ಬರ್ತಾ ಇದಾರೆ? ಯೆರೂಸಲೇಮಿನ ದೇವಾಲಯಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ನಾನು ಹೇಳ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಮುಂದೆ 19ನೇ ಅಧ್ಯಾಯಕ್ಕೆ ಬನ್ರಿ. ಈಗ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ಈ ವಿಚಾರಕ್ಕೆ 19ನೇ ಅಧ್ಯಾಯ ವಚನ 11ರಿಂದ ನೋಡ್ರಿ. ಹಾಗೆ ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯ 19ನೇ ಅಧ್ಯಾಯ ವಚನ 11ರಿಂದ. ದೇವರು ಪೌಲನ ಕೈಯಿಂದ ವಿಶೇಷವಾದ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಇದ್ದದರಿಂದ ಜನರು ಅವನ ಮೈಮೇಲಿನಿಂದ ಕೈವಸ್ತ್ರಗಳನ್ನು
ಉಡಿ ವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಲು ಅವರವರ ರೋಗಗಳು ವಾಸಿಯಾದವು, ದೆವ್ವಗಳು ಬಿಟ್ಟು ಹೋದವು. ದೆವ್ವ ಬಿಡಿಸುವವರೆನಿಸಿಕೊಂಡು ದೇಶ ಸಂಚಾರಿಗಳಾದ ಯೆಹೂದ್ಯರಿದ್ದರು. ಅವರಲ್ಲಿ ಕೆಲವರು ದೆವ್ವ ಹಿಡಿದವರ ಮೇಲೆ ಪೌಲನು ಸಾರುವ ಯೇಸುವಿನ ಆಣೆ ಎಂದು ಹೇಳಿ ಕರ್ತನಾದ ಯೇಸುವಿನ ಹೆಸರನ್ನು ಪ್ರಯೋಗ ಮಾಡುವುದಕ್ಕೆ ತೊಡಗಿದರು. ಮಹಾಯಾಜಕ ಸ್ಕೇವನೆಂಬ ಒಬ್ಬ ಸಿಸ್ಟರ್ ವಿಶಾಲ ಜೇಮ್ಸ್ ಅವರೇ ಸ್ವಲ್ಪ ಮ್ಯೂಟ್ ಮಾಡಿ. ವಿಶಾಲ ಜೇಮ್ಸ್ ಅವರು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ತೊಡಗಿದ್ದರು. ಮಹಾಯಾಜಕ ಸ್ಕೇವನೆಂಬ ಒಬ್ಬ ಯೆಹೂದ್ಯನು 7 ಮಂದಿ ಮಕ್ಕಳು ಹಾಗೆ ಮಾಡುತ್ತಿದ್ದರು. ಓಕೆ, ಒಂದೇ ನಿಮಿಷ ಮುಂದೆ ಹೋಗೋಣಂತೆ. ಅದೇ ಅಧ್ಯಾಯದಲ್ಲಿ ವಚನಗಳಿದೆ, ನಾವು ಮುಂದೆ ಹೋಗೋಣ. ಇಲ್ಲಿ 11ನೇ ವಚನದಿಂದ ನಾವು ನೋಡ್ತೇವೆ, ಅಲ್ಲಿ ಒಂದು ಮಹತ್ ಕಾರ್ಯಗಳಾಗ್ತಾ ಇದ್ವು. ಯಾರ ಹತ್ರಿಂದ? ಪೌಲನಿಂದ. ನೋಡಿ, ಆತನು ಈಗ ಮಾನಸಾಂತರಾಗಿ ದೇವರ ಮನುಷ್ಯನಾಗಿ ಇವತ್ತು ದೇವರಿಗೆ ಜನರನ್ನ ಗೆಲ್ಲುವಂತ ಒಬ್ಬ ವ್ಯಕ್ತಿ ಆಗಿದ್ದನು. ದೇವರ ಜನರನ್ನ ಹಿಂಸೆ ಮಾಡ್ತಕ್ಕಂಥವನಾಗಿದ್ದನು. ನಾನು ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಮಹಾ ಹೋರಾಟ. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ರಿ. ಈ ಮಹಾ ಹೋರಾಟ ಇವತ್ತು ಹೇಗೆ ನಡೀತಾ ಇದೆ ಅಂತಂದ್ರೆ, ಇಲ್ಲಿ ಪೌಲನು ಆ ಹೋರಾಟದಲ್ಲಿ ಜಯಶಾಲಿಯಾಗಿ ಇಲ್ಲಿ ಬಂದು ದೇವರಿಗೆ ಜನರನ್ನ ಹಿಂಸೆ ಮಾಡುವಂತ ವ್ಯಕ್ತಿ, ದೇವರಿಗೆ ಜನರನ್ನ ಸಿದ್ಧಪಡಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಆದನು. ಆತನಿಂದ ಅನೇಕ ರೋಗಿಗಳು, ಅವ್ರು ಏನಪ್ಪಾ ಅಂತ ಹೇಳಿದ್ರೆ, ಆ ಬಟ್ಟೆ ತಗೊಂಡು ಆತನ ಅವ್ರ ಮೇಲೆ ಹಾಕಿದ್ರೆ ಸಾಕು ಅವರು ರೋಗ ವಾಸಿ ಆಗ್ತಾ ಇದ್ವು. ಅಲ್ಲಿ ನಾವು ನೋಡ್ತೇವೆ, ಶಿಷ್ಯರ ನೆರಳು ಇವ್ರ ಮೇಲೆ ಬಿದ್ರು ಸಾಕು, ಶಿಷ್ಯರ ನೆರಳು ಇವ್ರ ಮೇಲೆ, ರೋಗಿಗಳ ಮೇಲೆ ಬಿದ್ರು ಸಾಕು, ಅವ್ರ ಬಟ್ಟೆಗಳನ್ನೆಲ್ಲ ರೋಡ್ ಮೇಲೆ ಹಾಸಿ ಅವ್ರ ನೆರಳು ಆ ಬಟ್ಟೆ ಮೇಲೆ ಬಿದ್ರು ಸಾಕು, ಅದನ್ನ ಅವರು ಎತ್ತು ಹಾಕೊಳ್ತಾ ಇದ್ರು. ಅಂದ್ರೆ ಅದರ ಮುಖಾಂತರವಾಗಿ ಅವರ ರೋಗವಾಸಿ ಆಗ್ತಾ ಇದ್ವು. ಇಲ್ಲಿ ವಾಕ್ಯ ಹೇಳುತ್ತೆ, ನಾನು ಹೆಚ್ಚು ವಚನಗಳನ್ನ ಓದ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ 18ನೇ ವಚನ ನೋಡ್ರಿ. ಕರ್ತನಾದ ಯೇಸುವಿನ ಹೆಸರು ಪ್ರಖ್ಯಾತಿಗೆ ಬಂತು. ಆತನನ್ನು ನಂಬಿದವರಲ್ಲಿ ಅನೇಕರು ಬಂದು ತಮ್ಮ ಕೃತ್ಯಗಳನ್ನು ಒಪ್ಪಿಕೊಂಡು ತಿಳಿಸಿದರು. ನೋಡ್ರಿ, ಇಲ್ಲಿ ಏನಪ್ಪಾ ಆಗಿತ್ತು ಅಂತಂದ್ರೆ, ಇದ್ರ ಹಿಂದೆ ಅಲ್ಲಿ ಈ ದೆವ್ವಗಳನ್ನ ಬಿಡಿಸಿರ್ತಕ್ಕಂಥವ್ರು ಅವ್ರೆಲ್ಲರೂ ಕೂಡ ಸತ್ಯ ದೇವರನ್ನ ಅಂಗೀಕಾರ ಮಾಡ್ತಕ್ಕಂಥವ್ರು. ಅದು ದೇವರ ವಾಕ್ಯವು ಯೇಸು ಕ್ರಿಸ್ತನ ಬಗ್ಗೆ ಅಲ್ಲಿ ಪ್ರಖ್ಯಾತಿಗೊಂಡು ಅಂತ ಹೇಳ್ತದೆ. ಆಮೇಲೆ ವಚನ 20 ನೋಡ್ರಿ. ಓಕೆ, ಅವುಗಳ ಕ್ರಯವು 19-20. ಓಕೆ. ಇದಲ್ಲದೆ ಮಾಟ ಮಂತ್ರಗಳನ್ನು ನಡೆಸಿದವರಲ್ಲಿ ಅನೇಕರು ತಮ್ಮ ಪುಸ್ತಕಗಳನ್ನು ತಂದು ಕೂಡಿಸಿ ಎಲ್ಲರ ಮುಂದೆ ಸುಟ್ಟು ಬಿಟ್ಟರು. ಅವುಗಳ ಕ್ರಯವನ್ನು ಲೆಕ್ಕ ಮಾಡಿ 50,000 ಬೆಳ್ಳಿ ನಾಣ್ಯ ಆಯಿತೆಂದು ತಿಳಿದುಕೊಂಡರು. ಈ ರೀತಿಯಾಗಿ ಕರ್ತನ ವಾಕ್ಯವು ಬಹಳವಾಗಿ ಹೆಚ್ಚುತ್ತಾ ಪ್ರಬಲವಾಯಿತು. ಓಕೆ, ಸೊ ಈಗ ನಿಮಗೆ ಒಂದು ವಿಚಾರವನ್ನ ಇಲ್ಲಿ ಫೌಂಡೇಶನ್, ದೇವರ ವಾಕ್ಯವು ಎಲ್ಲಾ ಕಡೆನೂ ಪ್ರಬಲವಾಯಿತು ಅಂತ ಹೇಳ್ತದೆ. ನೋಡಿ, ಸತ್ಯದ ವಾಕ್ಯವು ಜನರ ಮೇಲೆ ಎಷ್ಟು ಪ್ರಭಾವವನ್ನ ಬೀರ್ತಾ ಇತ್ತು ಅಂತ ಹೇಳಿದ್ರೆ, ಎಷ್ಟೋ ಜನಗಳು ಅಂಗೀಕಾರ ಮಾಡ್ತಾ ಇದ್ರು. ಗ್ರೀಕರು, ಯಹೂದ್ಯರು, ಅನ್ಯರು, ಇವರೆಲ್ಲರನ್ನು ಕೂಡ ಪೌಲನ್ನು ಒಡಂಬಡಿಸುತ್ತಿದ್ದ ಅಂತ ನಾವು ನೋಡ್ತೇವೆ. ಇದ್ರ ಹಿಂದೆ ನಾವು ಒಂದು ಘಟನೆ ಆಯ್ತು, ಅಲ್ಲಿ ದೆವ್ವಗಳನ್ನ ದೆವ್ವದ ಬಗ್ಗೆ ಈ ಮಾಟ ಮಂತ್ರಗಳನ್ನ ಇದನ್ ಮಾಡತಕ್ಕಂಥವ್ರು ಆಚರಣೆ ಮಾಡ್ತಕ್ಕಂಥವ್ರು, ಅವ್ರನ್ನ ಸ್ವಾಮಿ ಹೇಗೋ ಮಾಡಿ ಪೌಲನ ಕಡೆ ತಂದು ಪೌಲನು ಅವ್ರಿಗೆ ಆ ಸತ್ಯ ವಾಕ್ಯವನ್ನ ತಿಳಿಸಿ ಹೇಳ್ತಾನೆ, ಇದು ಸರಿಯಲ್ಲ. ಆದ್ರೆ ಅಲ್ಲಿ ನಾವು ನೋಡ್ತೇವೆ, ಈ ಪುಸ್ತಕಗಳನ್ನೆಲ್ಲವನ್ನು ಕೂಡ ಅವ್ರು ಏನ್ ಮಾಡ್ತಾರೆ, ಮಾನಸಾಂತರಾಗಿ ಕೊನೆಗೆ ಆ ಪುಸ್ತಕಗಳನ್ನೆಲ್ಲವನ್ನು ಕೂಡ ಅವ್ರು ಮಾರ್ಬಿಡ್ತಾರೆ, ಅಂದ್ರೆ ಸುಟ್ಟಾಕ್ಬಿಡ್ತಾರೆ. ನೋಡಿ, ಸುಟ್ಟಾಕಿ ಅದು ಎಷ್ಟು ಬೆಲೆ ಅಂತ ಹೇಳ್ತದೆ ಅಲ್ಲಿ, 50,000 ಬೆಳ್ಳಿ ನಾಣ್ಯಗಳು. ಆಗಿನ ಕಾಲದಲ್ಲಿ ಲೆಕ್ಕ ಹಾಕಲ್ರಿ, 50,000 ಬೆಳ್ಳಿ ನಾಣ್ಯಗಳ ಬೆಲೆಯುಳ್ಳಷ್ಟು ಪುಸ್ತಕಗಳನ್ನ ಅವರು ಸುಟ್ಟಾಕಿದ್ರು, ಅಂದ್ರೆ ಅಂತ್ಯಗೊಳಿಸಿದ್ರು. ಈ ಅಸತ್ಯವನ್ನ ಇದು ಸರಿಯಲ್ಲ ಎಂಬುದಾಗಿ ತಿಳ್ಕೊಂಡು ಅವರು ಸತ್ಯ ದೇವರನ್ನ ಅವರು ಅಂಗೀಕಾರ ಮಾಡಕ್ಕೆ ಶುರು ಮಾಡಿದ್ರು. ಇಂಥ ಸಂದರ್ಭದಲ್ಲಿ ಇವತ್ತು ಸೈತಾನನ್ನು ಕೂಡ ತನ್ನ ಕಾರ್ಯವನ್ನು ಮಾಡೋದ್ರಲ್ಲಿ ಬಿಡ್ತಾನಂತೀರಾ? ಬಿಡೋದಿಲ್ಲ.
ಕಳೆದ ತ್ರೈಮಾಸಿಕದಲ್ಲಿ ಅಥವಾ ಕಳೆದ ತ್ರೈಮಾಸಿಕದಲ್ಲ, ಕೆಲವು ಈ ಜನವರಿ ತಿಂಗಳಲ್ಲಿ ನಾವು ಕಲಿತಾ ಇದ್ದೀವಿ ದುಷ್ಟರು ಯಾಕೆ ಹೆಚ್ಚುತ್ತಾರೆ. ಕೀರ್ತನೆಗಳಲ್ಲಿ ಅರಸನಾದಂತ ಸೊಲೊಮೋನನು 37ನೇ ಕೀರ್ತನೆಯಲ್ಲಿ ವಚನ 11 ಕಾಣಿಸುತ್ತೆ. ಅವ್ರು ಏನಂತೆ, ಒಂದು ಹುಲ್ಲಿನಂತೆ ಅವರು ಎದ್ದೇಳ್ತಾರೆ, ಬೆಳೀತಾರೆ, ಆದರೆ ಬಿಸಿಲಿನ ತಾಪಕ್ಕೆ ಅವರು ಬಾಡಿ ಹೋಗ್ತಾರೆ. ಅವ್ರದಿಷ್ಟೇ, ಅನೀತಿವಂತರು ದುಷ್ಟರು ನಮ್ ಕಣ್ಮುಂದೆ ಅವ್ರು ಬೆಳೀತಾರೆ, ಆದ್ರೆ ಅವ್ರು ಬಿಸಿಲಿನ ತಾಪಕ್ಕೆ ಅವ್ರು ಬಿದ್ದೋಗ್ಬಿಡ್ತಾರೆ. ಆದ್ರೆ ನೀತಿವಂತರಂಗಲ್ಲ, ಅವ್ರು ಯಾವ್ದು ಬಿಸಿಲು ಬರಲಿ ಮಳೆ ಬರಲಿ ಒಂದೇ ರೀತಿಯಾಗಿರ್ಲಿಕ್ಕೆ ಹೋಗ್ತಾರೆ. ಇವತ್ತು ನಾವು ಯಾವ ರೀತಿಯಾಗಿ ಆ ನೀತಿವಂತರ ಪಟ್ಟಿನಲ್ಲಿ ನಾವು ಸೇರ್ಕೊಂಡು ಬಿಸಿಲಾಗ್ಲಿ ಮಳೆ ಆಗ್ಲಿ ಚಳಿ ಆಗ್ಲಿ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ನಾವು ಏನಾಗಿರ್ಬೇಕು, ಬಾಡಿ ಹೋಗದವರಂತೆ ನಾವು ಇರ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಒಂದು ಗುಣಾತಿಶಯವೂ ಆಗಿರ್ಬೇಕು. ಯಾಕಂದ್ರೆ ನಾವು ಜೀವಿಸ್ತಕ್ಕಂಥ ಪ್ರಪಂಚ ಸರಿ ಇಲ್ಲ. ಅನೇಕ ಸಾರಿ ಕೆಲವರು ನೀವು ಹೇಳಿದನ್ನ ಕೇಳಿರ್ಬಹುದು, ಕೆಲವ್ರು ಹೇಳ್ತಾರೆ, ಆದಾಮಗಳು ಮಾಡಿದ ತಪ್ಪದಿಂದ ಇವತ್ತು ನಾವು ತಪ್ಪು ಮಾಡ್ತಾ ಇದ್ದೀವಿ, ಅಥವಾ ನಮಗೂ ಬಂದ್ಬಿಟ್ಟಿದೆ, ನಾವು ಕೂಡ ತಪ್ಪು ಮಾಡೋರಾಗಿದ್ದೀವಿ. ಇದರಲ್ಲಿ ಒಂದು ಸಣ್ಣ ಒಂದು ಘಟನೆ ಇದೆ, ಒಂದು ಉದಾಹರಣೆಯನ್ನ ಕೊಟ್ಟು ಮುಂದೆ ಹೊರಸ್ತೀನಿ ಅದನ್ನ. ಅಲ್ಲಿ ಏನಂದ್ರೆ, ಒಂದು ಪೆಟ್ಟಿ ಒಳಗಡೆ ಏನೋ ಒಂದು ವಸ್ತುವನ್ನ ಹಾಕಿ ತನ್ನ ತಂದೆ ಏನ್ ಮಾಡ್ತಾನೆ, ಮಕ್ಕಳಿಗೆ ಹೇಳ್ಕೊಡ್ತಾನೆ, ನೋಡಪ್ಪ ಮಕ್ಕಳೇ, ನೀವು ಈ ಪೆಟ್ಟಿನ ನೀವು ತೆಗಿಲಿಕ್ಕೆ ಹೋಗ್ಬೇಡ್ರಿ. ನೀವು ಮನೆಯಲ್ಲಿ ಬೇಕಾದಷ್ಟು ಪೆಟ್ಟಿಗಳಿದಾವೆ, ಅದನ್ನೆಲ್ಲ ನೀವು ತಗೊಳ್ಬಹುದು, ತೆಗಿಬಹುದು, ಆದ್ರೆ ಈ ಪೆಟ್ಟಿನಲ್ಲಿ ಮಾತ್ರ ನೀವು ತೆಗಿಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ತಂದೆ ಮನೆ ಬಿಟ್ಟು ಹೋಗಿರ್ತಾರೆ ಕೆಲ್ಸಕ್ಕೆ. ಹೋಗಿ ಬರೋಷ್ಟೊಳಗೆ ಮಕ್ಕಳಿಗೆ ಏನ್ ಕುತೂಹಲ, ಅಲ್ಲ ಎಂತ ಅಪ್ಪ ಇರ್ಬೇಕಿದ್ರು, ಎಲ್ಲ ಮನೆಯಲ್ಲಿರತ್ತೆ ಎಲ್ಲ ಪೆಟ್ಟಿಗೆಗಳನ್ನ ನಮ್ಮ ವಶಕ್ಕೊಂಡಿದ್ದಾನೆ, ಈ ಮರದ ಅಥವಾ ಈ ಒಂದು ಪೆಟ್ಟಿಗೆಯನ್ನು ಮಾತ್ರ ಯಾಕೆ ಮುಟ್ಬೇಡ ಅಥವಾ ಯಾಕೆ ಇದನ್ನ ತೆಗಿಬೇಡ್ರಿ ಅಂತ ನಮ್ಮ ಅಪ್ಪ ಹೇಳ್ದ ಅಂತ ಹೇಳಿ ಇವರಲ್ಲಿ ಕುತೂಹಲ. ಮೊದಲೇ ಸಂದರ್ಭದಲ್ಲಿ ಅದ್ರ ಹತ್ರ ಹೋಗ್ತಾರೆ, ಓ ಅಪ್ಪ ಹೇಳ್ದ, ಅದ್ರ ಹತ್ರ ಹೋಗ್ಬೇಡ್ರಿ. ಇನ್ನೊಂದ್ ಸ್ವಲ್ಪ ದೂರ ಹೋಗ್ತಾರೆ, ಆಮೇಲೆ ಮತ್ತೆ ತಿರುಗಿ ಹತ್ರ ಬರ್ತಾರೆ. ಕೊನೆಗೆ ಅವ್ರ ಕುತೂಹಲ ಎಲ್ಲಿಗೆ ಹೋಗುತ್ತಂದ್ರೆ, ನೋಡೇ ಬಿಡೋಣ ಏನಿದೆ ಅಂತ ಹೇಳಿ ಅವ್ರ ಮೆಲ್ಲಕ್ಕೆ ಆ ಪೆಟ್ಟಿಯನ್ನ ತೆಗಿತಾರೆ. ಆ ಪೆಟ್ಟಿ ಒಳಗಡೆಯಿಂದ ಒಂದು ಇಲಿ ಹೊರಗಡೆ ಹಾರಿ ಹೋಗ್ಬಿಡುತ್ತೆ, ಅಂದ್ರೆ ಜಿಗಿದು ಹೋಗ್ಬಿಡ್ತದೆ. ಆಗ ತಕ್ಷಣ ಇವರು ಏನೇನೋ ಪ್ರಯತ್ನ ಮಾಡಿ ಇಲಿಯನ್ನ ತಂದು ಹಿಡ್ಕೊಳಕ್ ನೋಡ್ತಾರೆ, ಅದು ಎಲ್ಲಿ ಸಿಗ್ಬೇಕು ಅವ್ರಿಗೆ, ಸಣ್ಣ ಮಕ್ಕಳು. ಮನೆಗೆ ಹಾಗೆ ಮುಚ್ಚಿ ಬಿಡ್ತಾರೆ. ಮಕ್ಕಳು ಬಂದ ಅಪ್ಪ ಸಂಜೆ ಹೊತ್ತಲ್ಲಿ ಅಪ್ಪ ಬಂದಾಗ ಕೇಳ್ತಾರೆ ಅವ್ರಿಗೆ, ಏನ್ ಮಕ್ಳೇ ನೀವೆಲ್ಲ ಚೆನ್ನಾಗಿ ಆಟ ಆಡ್ತಿದ್ರ? ಹೌದು. ಈ ಪೆಟ್ಟಿ ತೆಗದ್ರ? ಅಲ್ಲಿ ಅವರು ಸ್ವಲ್ಪ ಸೈಲೆಂಟ್ ಆಯ್ತು. ಆವಾಗ ಅಪ್ಪನಿಗೆ ಗೊತ್ತಾಯ್ತು, ಇವ್ರು ಏನೋ ತುಂಟು ಕೆಲಸ ಮಾಡಿದಾರೆ ಅಂತ ಹೇಳಿ. ಕೊನೆಗೆ, ಈ ಪೆಟ್ಟಿನ ನೀವು ತೆಗ್ದಿದ್ರೆ? ಇಲ್ಲಪ್ಪ ನಾವು ತೆಗ್ದಿಲ್ಲ. ಕೊನೆಗೆ ಅಪ್ಪ ಬಂದ ಪೆಟ್ಟಿನ ತೆಗಿತಾನೆ, ಅದ್ರೊಳಗಡೆ ಇಟ್ಟಿದ್ದು ಇಲಿ ಇರ್ಲಿಲ್ಲ. ಆವಾಗ ಹೇಳ್ತಾನೆ, ನೀವು ಈ ಪೆಟ್ಟಿಯನ್ನ ತೆಗ್ದಿದ್ದೀರಿ ನೋಡಿ. ಇಲ್ಲಿ ಅಲ್ಲೂ ಕೂಡ ಒಪ್ಪಲಿಲ್ಲ ನೋಡಿ. ದೇವರು ಇವತ್ತು ಬಯಸ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ತಪ್ಪನ್ನ ಒಪ್ಕೊಳ್ಳೋರು. ಇವನ್ ಆ ಸಣ್ಣ ಮಕ್ಕಳು ಕೂಡ ಇವತ್ತು ಏನ್ ಮಾಡಲ್ಲ, ತಪ್ಪನ್ನ ಒಪ್ಕೊಳ್ಳಕ್ ಸಾಧ್ಯ ಇಲ್ಲ. ಅಂತ ಲೋಕದಲ್ಲಿ ಇವತ್ತು ನಾವು ಜೀವನ ಮಾಡ್ತಾ ಇದ್ದೇವೆ. ಓಕೆ, ಇದೇ 19ನೇ ಅಧ್ಯಾಯಕ್ಕೆ ಬನ್ರಿ. ಈಗ ನಾನು ಕೆಲವೊಂದು ವಚನಗಳನ್ನು ಓದಿ ನಾನು ನಿಮಗೆ ಈ ಪಾಠದ ಒಂದು ಮುಖ್ಯಾಂಶವನ್ನ ನಾನು ಹೇಳಿ ನಾನು ಮುಗಿಸ್ತೇನೆ. ವಚನ 21 ಮೇಲೆ ನೀವು ನೋಡಿ. ಈ ಸಂಗತಿಗಳಾದ ಮೇಲೆ ಪೌಲನು ತಾನು ಮೆಕ್ಕೋಜನದಲ್ಲಿಯೂ ಅಖಾಯದಲ್ಲಿಯೂ ಸಂಚಾರ ಮಾಡಿ ಯೆರೂಸಲೇಮಿಗೆ ಹೋಗಬೇಕೆಂದು ಮನಸ್ಸಿನಲ್ಲಿ ಉದ್ದೇಶಿಸಿ ಅಲ್ಲಿಗೆ ಹೋದ ಮೇಲೆ ರೋಮಾಪುರವನ್ನು ಸಹ ನೋಡಬೇಕೆಂದು ಹೇಳಿದನು. ಆದರೆ ಅವನು ತನಗೆ ಸೇವೆ ಮಾಡುವವರಲ್ಲಿ ಇಬ್ಬರಾದ ತಿಮೋಥೆಯನನ್ನು ಎರಸ್ತನನ್ನು ಮೆಕ್ಕೋಜನಕ್ಕೆ ಕಳುಹಿಸಿ ತಾನು ಅಸ್ಯ ಸೀಮೆಯಲ್ಲಿ ಕೆಲವು ಕಾಲ ನಿಂತನು. ಆ ಕಾಲದಲ್ಲಿ ಕ್ರಿಸ್ತ ಮಾರ್ಗದ ವಿಷಯವಾಗಿ ಬಹಳ ಕಲಬೆ ಹುಟ್ಟಿತು. ಹೇಗೆಂದರೆ ದೇಮೇತ್ರಿಯನೆಂಬ ಒಬ್ಬ ಅಕ್ಕಸಾಲಿಗನು ಬೆಳ್ಳಿಯಿಂದ ಅರ್ತೆಮಿ ದೇವಿಯ ಗುಡಿಯಂತೆ ಸಣ್ಣ ಸಣ್ಣ ಗುಡಿಗಳನ್ನು ಮಾಡಿಸುವವನಾಗಿದ್ದು ಆ ಕಸಿಬಿನವರೆಗೆ ಬಹಳ ಕೆಲಸ ಕೊಡ್ತಿದ್ದನು. ಫಸ್ಟ್ ಅಲ್ಲಿ ನಿಲ್ಸಿರ್ರಿ, ಮುಂದೆ ಕಂಟಿನ್ಯೂ ಮಾಡೋರು. ಸೊ ಇಲ್ಲಿ ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ರ,
ಈ ಸ್ವಲ್ಪ ಹೊತ್ತಲ್ಲೇ ನಾವು ಏನ್ ಕಲ್ತೀವಿ, ಯೇಸು ಕ್ರಿಸ್ತನ ಒಂದು ಸ್ವಾರ್ತೆ, ಸತ್ಯ ಸ್ವಾರ್ಥೆಯು ಪೌಲನ ಮುಖಾಂತರವಾಗಿ ಮತ್ತು ಆತನ ಜೊತೆಯಲ್ಲಿರ್ತಕ್ಕಂಥ ಸಂಗಡಿಗರ ಮುಖಾಂತರವಾಗಿ ಮೆಕೆದೋನಿಯ, ಅಖಾಯ ಹಾಗೂ ಇತರ ಪ್ರಾಂತ್ಯಗಳಲ್ಲಿ ಪ್ರಬಲವಾಗಿ ಹೆಚ್ಚುತ್ತಾ ಇತ್ತು. ಮಿಸಸ್ ವೈಟಮ್ನವ್ರು ಹೇಳ್ತಾರೆ, ಈ ಆಕ್ಟ್ಸ್ ಆಫ್ ದಿ ಅಪೋಸ್ಟಲ್ಸ್ ಎಂಬಂತ ಪುಸ್ತಕದಲ್ಲಿ ಅವರು ಬರೆಯುವಾಗ ಹೇಳ್ತಾರೆ, ನಥಿಂಗ್ ಕುಡ್ ಸ್ಟಾಪ್ ಹರ್ ಆನ್ಸ್ಲಾಟ್. ಆತನ ಅಂದ್ರೆ ಸಭೆಯ ಬೆಳವಣಿಗೆಯಲ್ಲಿ ಯಾರು ಕೂಡ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅಂದ್ರೆ ಒಂದು ಕುದುರೆ ಹೇಗೆ ಯುದ್ಧಕ್ಕೆ ಹೋಗ್ತಿತ್ತಲ್ಲ, ಆ ರೀತಿಯಾಗಿ ಆದಿ ಸಭೆ ಹೋಗ್ತಾ ಇತ್ತು ಅಂತ ಹೇಳ್ತಾರೆ. ಓಕೆ, ಅದು ಒಂದ್ ಕಡೆಗೆ ಇಡೋಣ. ಇಲ್ಲಿ ಬೆಳೀತಕ್ಕಂಥ ಸತ್ಯವಾಕ್ಯವನ್ನ ಬೆಳೀತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನೋಡಿದ್ರೆ ಡೆಮೇತ್ರಿಯನು ಇಲ್ಲಿ ಅಕ್ಕಸಾಲಿಗರು ಏನ್ ಮಾಡ್ತಾ ಇದ್ನು, ಬೆಳ್ಳಿಯ ಮೂರ್ತಿಗಳನ್ನ ಮಾಡ್ತಕ್ಕಂಥವನಾಗಿದ್ದನು. ಅವ್ರು ಹೇಳ್ತಕ್ಕಂಥ ಕೆಲವು ಮಾತುಗಳನ್ನ ಮುಂದೆ ಕೇಳಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆಮೇಲೆ ನಾವು ಅದರಿಂದ ಒಂದು ಪಾಠವನ್ನ ಕಲಿಯೋಣ. ಕಂಟಿನ್ಯೂ ಮಾಡಿ ಫಸ್ಟ್. ಆ ಕಸುಬಿನವರಿಗೆ ಬಹಳ ಕೆಲಸ ಕೊಡುತ್ತಿದ್ದನು. ಅವನು ಅವರನ್ನು ಆ ಕಸುಬಿನ ಸಂಬಂಧವಾದ ಕೆಲಸದವರನ್ನು ಒಟ್ಟಿಗೆ ಕರೆಸಿ ಅವರಿಗೆ, ಜನರೇ, ಈ ಕೆಲಸದಿಂದ ನಮಗೆ ಆಶ್ಚರ್ಯ ಉಂಟಾಗುತ್ತದೆಂದು, ಐಶ್ವರ್ಯ ಉಂಟಾಗುತ್ತದೆಂದು ನೀವು ಬಲ್ಲಿರಿ. ಆದರೆ ಕೈಯಿಂದ ಮಾಡಿದ ಮೂರ್ತಿಗಳು ದೇವರಲ್ಲವುಗಳೆಂದು ಆ ಪೌಲನು ಹೇಳಿ ಎಫೆಸದಲ್ಲಿ ಮಾತ್ರವಲ್ಲದೆ ಸ್ವಲ್ಪ ಕಡಿಮೆ ಅಸ್ಯ ಸೀಮೆಯಲ್ಲೆಲ್ಲ ಬಹಳ ಜನರನ್ನು ಒಡಂಬಡಿಸಿ ತಿರುಗಿಸಿ ಬಿಟ್ಟಿದ್ದಾನೆ ಎಂಬುದನ್ನು ನೀವು ನೋಡುತ್ತೀರಿ. ಓಕೆ, ಇಲ್ಲಿ ಇದು ಒಂದ್ ಸ್ವಲ್ಪ ಇರಲಿ. ಇಲ್ಲಿ ನೋಡಿ, ಈ ಎಫೆಸದಲ್ಲಿ ಪೌಲನು ಸಾರ್ತಕ್ಕಂಥ ವಾಕ್ಯಗಳಿಗೆ ಅನುಸಾರವಾಗಿ ಇಲ್ಲಿ ವಿರುದ್ಧವಾಗಿ ಒಂದು ಕಾರ್ಯ ನಡೀತಾ ಇದೆ. ಇವತ್ತು ನಮ್ಗೆಲ್ರಿಗೂ ಕೂಡ ಒಂದು ಪ್ರಶ್ನೆ ಆಗ್ಬೋದು, ಹೊಸ ಒಡಂಬಡಿಕೆಯಲ್ಲಿ ಮತ್ತೇನ್ ಬರೆದ ಸುವಾರ್ತೆನಲ್ಲಿದೆ, ಅವರು ಹೊಲದಲ್ಲಿ ಹೋಗಿ ಒಳ್ಳೆ ಬೀಜಗಳನ್ನ ಬಿತ್ತಿರ್ತಾರೆ. ಆದ್ರೆ ಸ್ವಲ್ಪ ದಿನಗಳ ನಂತರ ಹೋದಾಗ ನೋಡಿದಾಗ ಅಲ್ಲಿ ಎಲ್ಲ ಅಣಜಿಗಳು ಬೆಳ್ಕೊಂಡಿರ್ತದೆ, ಮುಳ್ಳುಗಳು ಬೆಳ್ಕೊಂಡಿರ್ತದೆ. ಅದು ಎಲ್ಲಿಂದ ಬಂತು? ಇವತ್ತು ನೋಡಿ, ಇದು ದೊಡ್ಡ ಪ್ರಶ್ನೆ ನಮಗೆ, ಹೌದಾ? ನಾವು ಒಳ್ಳೇದ್ ಬಿತ್ತಿದ್ದೀವಿ, ಆದ್ರೆ ಅಲ್ಲಿ ಅನೇಕ ಬೇಡದೇ ಇರೋ ಮರಗಳೆಲ್ಲ ಬೆಳ್ಕೊಂಡ್ಬಿಟ್ಟವೆ, ಬೇಡ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿರ್ತವೆ. ಇದು ಇವತ್ತು ನಮ್ಮೆಲ್ಲರಿಗೂ ಕೂಡ ನಮ್ಮಲ್ಲಿ ಕಾಡಿಸ್ತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಹೇಗ್ ಬೆಳೀತದ ಅದು? ಇವತ್ತು ನಮ್ಗೆ ನೋಡಿ, ಆ ಸೈತಾನನಲ್ಲಿ ಪರಲೋಕದಲ್ಲಿ ಹೇಗೆ ಅವನಿಗೆ ಮನಸ್ಸು ಬಂತು ದೇವರ ವಿರುದ್ಧವಾಗಿ ನಿಂತ್ಕೊಳ್ಳೋಕೆ? ಆ ಒರಿಜಿನ್ ಆಫ್ ಈವಲ್ ಅಂತ ಹೇಳಿ ಮಿಸಸ್ ವೈಟಮ್ನವರು ಒಳ್ಳೆ ಇದನ್ನ ಬರೆದಿದ್ದಾರೆ ಮಾತುಗಳನ್ನ. ಗ್ರೇಟ್ ಕಾಂಟ್ರವರ್ಸಿ ಪುಸ್ತಕದಲ್ಲಿ ಇದೆ, ಅದನ್ನ ಓದ್ತಾ ಇದ್ರೆ ಕಣ್ಣೀರು ಬರ್ಬೇಕು ನಮ್ಗೆ. ಆ ಮನಸ್ಸಿನಲ್ಲಿ ಒಳ್ಳೆಯ ಒಂದು ಇದು ವಿಚಾರಗಳು ಹೋಗುವಂತ ಅಥವಾ ಎಲ್ಲವೂ ಶುದ್ಧವಾಗಿರ್ತಕ್ಕಂಥ ಪ್ರಪಂಚದಲ್ಲಿ, ಎಲ್ಲ ಒಳ್ಳೇದಾಗಿರ್ತಕ್ಕಂಥ ಆ ಒಂದು ಪರಲೋಕದಲ್ಲಿ ಆ ಆಲೋಚನೆ, ಕೆಟ್ಟ ಒಂದು ಹುಳದ ಆಲೋಚನೆ ಹೇಗೆ ಬರಬೇಕು? ಪ್ರಿಯರೇ, ಇವತ್ತು ಒಂದು ಕುಟುಂಬದಲ್ಲೂ ಕೂಡ ಅದೇ, ದಂಪತಿಗಳು ಒಳ್ಳೆ ಗಂಡ ಹೆಂಡತಿ ಮಕ್ಕಳು ಇರ್ತಕ್ಕಂಥ ಸಂದರ್ಭದಲ್ಲಿ ಸೈತಾನನು ಸಣ್ಣ ವಿಷದ ಬೀಜವನ್ನ ಬಿತ್ತಿರ್ತಾನೆ. ಅದೇನು? ಸಂಶಯ. ಆದಾಮ ಅವಳಲ್ಲಿ ಅದನ್ನೇ ಮಾಡಿದ್ದಾನೆ, ಸಂಶಯದ ಬೀಜವನ್ನ ಬಿತ್ತಿ, ಹೌದಾ ದೇವ್ರಿ ಇಂತ ಇದನ್ನ ನಮ್ಗೆ ಹೇಳದ್ನ, ನಾವು ಸಾಯ್ತೇವೆ ಅಂತ ಹೇಳಿದ್, ನೋಡ ಬಿಡೋಣ ಅದ್ ಹೆಂಗ್ ಸಾಯ್ತೇವಿ ನೋಡಿ. ಅದು ಸೈತಾನ್ ಹೇಳಿದ್ದ ಮಾತನ್ನ ನಂಬಿಟ್ರು, ದೇವ್ರು ಹೇಳಿದ ಮಾತನ್ನ ನಂಬ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಅದೇ ರೀತಿಯಾದಂತ ವಾತಾವರಣ ಇವತ್ತು ಪ್ರಪಂಚದಲ್ಲಿ ನಡೀತಕ್ಕಂಥದ್ದಾಗಿದೆ. ಇಲ್ಲಿ ಒಳ್ಳೇದು ನಡೀತಾ ಇದೆ. ಅಕಾಯ, ಆಮೇಲೆ ಯಾವುದು ಆಶಯ ಸೀಮೆನಲ್ಲಿ ಎಷ್ಟೋ ಪ್ರಾಂತ್ಯಗಳಲ್ಲಿ ಸತ್ಯ ದೇವರ ಬಗ್ಗೆ ಇಲ್ಲಿ ಪ್ರಚಾರ ಆಗ್ತಾ ಇದೆ. ಮಾಟ ಮಂತ್ರ ಮಾಡ್ತಕ್ಕಂಥವ್ರು ಸುಮಾರು 50,000 ಬೆಳ್ಳಿ ನಾಣ್ಯಗಳಷ್ಟು ಬೆಲೆ ಬಾಳ್ತಕ್ಕಂಥ ಪುಸ್ತಕಗಳನ್ನ ಸುಟ್ಟಾಕಿದ್ರು. ಇಂಥ ಒಂದು ಒಳ್ಳೆ ಕಾರ್ಯ ಸತ್ಯವೇದ ಹೇಳ್ತದೆ, ಅಲ್ಲಿ ದೇವರ ವಾಕ್ಯವು, ಕ್ರಿಸ್ತನ ಸತ್ಯವು, ಆತನ ಹೆಸರು ಪ್ರಬಲವಾಗಿರ್ತಾ ಇತ್ತು, ಎಲ್ಲ ಕಡೆ ಹಬ್ಬತಾ ಇತ್ತು. ಅಂತ ಸಂದರ್ಭದಲ್ಲಿ ಇಲ್ಲಿ ಡೆಮೇತ್ರಿಯನು ಅಕ್ಕಸಾಲಿಗನಾಗಿ ಅಲ್ಲಿ ಆ ಬೆಳ್ಳಿ ಮೂರ್ತಿಗಳನ್ನ ಮಾಡ್ತಾರೆ. ಬೆಳ್ಳಿಗಳ ಮೂರ್ತಿಗಳನ್ನ ಮಾಡಿ ಆತನ ಏನ್ ಹೇಳ್ತಾನೆ, ನಮಗೆ ಈ ಕಸಬನ್ನ ನಾವು ಮಾಡುತ್ತಿರೋದ್ರಿಂದ ನಮಗೆ ಐಶ್ವರ್ಯ ಉಂಟಾಗತ್ತೆ. ನೋಡಿ, ಆ ಪದವನ್ನ ಸ್ವಲ್ಪ ನೀವು ಗಮನ ಇಟ್ಕೊಂಡು ಅಲ್ಲಿ ಅದರಲ್ಲಿ ಸ್ವಲ್ಪ ನೀವು ಅಂಡರ್ಲೈನ್ ಮಾಡ್ಬೇಕಲ್ಲಿ.
ಇವತ್ತಿದು ಒಂಥರ ಒಳ್ಳೆ ಇದ್ರಲ್ಲಿ ಏನೋ ಕೆಟ್ಟ ಒಂದು ಇದನ್ನ ವಿಚಾರವನ್ನ ಹೇಳಿ ಅಲ್ಲಿ ಇಡ್ತಾರೆ ನೋಡಿ. ಅದು ಇದನ್ನ ಮಾಡೋದು, ಈ ಕಸುಬನ್ನ ಮಾಡೋದ್ರಲ್ಲಿ ನಮ್ಗೆ ಐಶ್ವರ್ಯ ಉಂಟಾಗುತ್ತೆ. ಇವತ್ತು ಎಷ್ಟೋ ಜನ ಬಂದು ನಿಮಗೆ ಹೇಳ್ಬಹುದು, ಓ ಶನಿವಾರ ಯಾಕಪ್ಪ ನೀವ್ ಕೆಲ್ಸಕ್ಕೆ ಹೋಗೋದಿಲ್ಲ, ನೀ ಶನಿವಾರ ಕೆಲ್ಸಕ್ಕೆ ಹೋಗಿ ನೋಡೋ, ನಿನ್ಗೆ ಹೆಂಗ ಐಶ್ವರ್ಯ ಬರ್ತಾ, ನಿನ್ ಆ ಆಸ್ತಿ ಎಲ್ಲ ಹೆಚ್ಚಾಗತ್ತೆ ನಿನ್ಗೆ. ನೀನ್ ಶನಿವಾರ ಒಂದು ದಿನ ನೀನ್ ಹೋಗದೆ ಇದ್ದಿದ್ದಕ್ಕೆ ಇಷ್ಟು ನಷ್ಟ ಅನುಭವಿಸ್ತಾ ಇದೀಯ ನೀನು. ಅದು ಒಂದು ದಿನ ಯಾಕೆ, ಭಾನುವಾರ ರಜೆ ತಗೋ, ಶನಿವಾರ ಹೋಗು ಅಂತ ಹೇಳೋರು ಕೂಡ ಎಷ್ಟೋ ಮಂದಿ ಇದ್ದಾರೆ. ಆದ್ರೆ ಸತ್ಯವಾಗಿ ನಾವು ಇವತ್ತು ನಂಬಬೇಕು, ಎಷ್ಟೋ ಮಂದಿ ಇವತ್ತು ಏನಾಗಿದ್ದಾರೆ ಅಂತ ಹೇಳಿದ್ರೆ, ಆ ದಿನದಲ್ಲಿ ಕೆಲಸಕ್ಕೆ ಹೋಗದೇನೆ ಇವತ್ತು ಎಷ್ಟೋ ಜನ ಐಶ್ವರ್ಯವಂತರಾಗಿದ್ದಾರೆ, ನಂಬಿಕೆಯಲ್ಲೇ ಐಶ್ವರ್ಯವಂತರಾಗಿದ್ದಾರೆ.